ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕರ್ತನ ಸೃಷ್ಟಿಯ ಹುಟ್ಟಿದ ನಾನು ಕರ್ತಗೆ ನಿಷ್ಠೆಯು ವಂದಿಪೆನು, ಕರ್ತಗೆ ನಿಷ್ಠೆಯು ವಂದಿಪೆನು, ಕರ್ತಗೆ ನಿಷ್ಠೆಯು ವಂದಿಪೆನು. ಈಗ ಬಸವಶಿರಸ್ಥರ ಧ್ವಜಾರೋಹಣವನ್ನು ಮಾಡ್ತಿದ್ದಾರೆ ಪರಪೂಜ್ಯ ಜ್ಞಾನೇಶ್ವರ ಮಾತಾಜಿಯವರು. ಓಂ ಶ್ರೀ ಗುರು ಬಸವಲಿಂಗಾಯ ಜೈ ಗುರು ಬಸವೇಶ್ವರ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಜಾತೀಯತೆಯ ತಿಮಿರ ತೊಡೆದು, ಜಾತೀಯತೆಯ ತಿಮಿರ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಧಾರ್ಮಿಕತೆಯ ತತ್ವ ಹಿಡಿದು, ಬಸವ ಪತಾಕೆಯ, ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತ, ತತ್ವದೊಡನೆ ಮೆರೆಸುತ್ತ. ಧರ್ಮವೆಮದು ಸದ್ಧರ್ಮ, ಧರ್ಮವೆಮದು ಸದ್ಧರ್ಮ, ಧರ್ಮವೆಮದು ಮಾನವ ಧರ್ಮ, ಧರ್ಮವೆಮದು ಮಾನವ ಧರ್ಮ, ಧರ್ಮವೆಮದು ರಾಷ್ಟ್ರ ಧರ್ಮ, ಧರ್ಮವೆಮದು ವಿಶ್ವ ಧರ್ಮ, ಧರ್ಮವೆಮದು ರಾಷ್ಟ್ರ ಧರ್ಮ, ಧರ್ಮವೆಮದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವಧ್ವಜ ಪ್ರಮತರ ಬಸವಾದಿ ಹಿರಿಯ ಕೂಡ ಸಂಗಮನಿಯವನ ಒಂದು ಐಕ್ಯ ಮಟ್ಟಕ್ಕೆ ಹೋಗುತ್ತಿದ್ದರು. ಅಕ್ಕಮ್ಮನಿ ವಚನ ಅಕ್ಕಬೈ ವಚನ ವಚನ ಎಲ್ಲ ಪಕ್ಕ ಸಂಗಮಕ್ಕೆ ಹಲವಾರು ಭಾಷೆ ಕೋಟಿ ಒಂದು ಎಣ್ಣೆ ಮಣ್ಣಿಗೆ ಸತ್ತದ ಕೋಟಿ ಒಳ್ಳೆಯ ನಿಮಗಾಗಿ ಸತ್ತವಕ್ಕಾಗಿ ಬಸವಣ್ಣ ವಚನ ಮನೆಯೊಳಗೆ ಮತ್ತು ಒಂದು ಒತ್ತಿ ಮನೆಯೊಳಗೆ ಯುಗ ತುಂಬಿ ಮನೆಗೆ ಒಂದು ಇದ್ದೇವೆ, ಮನೆಯೊಳಗೆ ರಸಿ ತುಂಬಿ ಮನೆಯೊಳಗೆ ವಿಷಯ ತುಂಬಿ ಕೂಡ ಸಂಗಮ ಬಸವಣ್ಣ. ನಾವು ಬಸವಣ್ಣವರ ಐಕ್ಯ ಮಂಡಳಿ ಹೋಗ್ತಿದ್ದೀವಿ. ನಾವು ಕೇವಲ ಮಂಡ್ಯ ಇಬ್ಬರು ಸೇರಿ ನಾವು ಒಂದೇ ಸಮಾಜವು ಅವರು ನಾವು ಕೃಷ್ಣ ಇರಿಸಿಕೊಳ್ತೀವಿ. ಬಸ ಕಲ್ಯಾಣ
ಇದು ಹಂಡುಗುಳಿ. ಹಿಂಗೆ ಇದು ಅಂಡರ್ಪಾಸ್ ನೋಡಿ. ಮಾಜಿ ಮುಖ್ಯಮಂತ್ರಿಯವರು ಅವರ ಅಧಿಕಾರ ಇದ್ದಾಗ ಅವರೇ ಇದನ್ನು ಅಂಡುಗಡೆ ಮಾಡಿ ಒಳ್ಳೆ ಮಾಡಿ ಉದ್ಯೋಗ ಮಾಡಿ ಭಕ್ತರಿಗೋಸ್ಕರ ರೈತರನ್ನು ಬಂದು ಹೋಗ್ಬೇಕು ಬಸವಣ್ಣ. ಹೋಗೋದು ಬರೋದು ಮಾಡಿದ್ದಾರೆ. ಎಲ್ಲರೂ ಬಂದು ಲಿಂಗ ಸಮಾಜದವರು ಕನ್ನಡಿಗರು ಬಂದು ಕನ್ನಡಿಗರ ಒಂದು ಧರ್ಮಕ್ಷೇತ್ರವಾಗಿದೆ. ನಾವು ಒಂದು ದೇಶ ಹೋಗ್ತೀವಿ, ಒಂದು ದೇಶ ಹೋಗ್ತೀವಿ, ಎಲ್ಲ ಹೋಗ್ತೀವಿ, ಎಲ್ಲ ಹೋಗ್ತೀವಿ. ಈಗ ನೋಡಿ ಬಂದು ನಮಗೆ ಪಾಪ ಪುಣ್ಯ ಎಲ್ಲ ಹೋಗ್ತದೆ. ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕೆಳಗಡೆ ವೆಂಕಟೇಶ್ವರ ಹೋಗ್ತದೆ. ಜಾಗೃತಿ ಪಾಟು ಈಗ ಕಾಲಿಗೆ ಬಾಯಿ ಬಸವ ಎಂದು ಹೇಳ್ತೇನೆಂದರೆ ಬಾಯಿ ಶುದ್ಧ ಆಯ್ತದೆ, ನಾವು ಶುದ್ಧ ಆಯ್ತದೆ, ನಿಮ್ಮ ಹೃದಯ ಕ್ರಮಗಳು ಮುಚ್ಚಿ ಶುದ್ಧ ಆಯ್ತದೆ. ಬಸವ ಭಕ್ತಿಯೇ ಜ್ಞಾನೇಶ್ವರ. ಹಗಲೆನ್ನದೆ ಹರಳೆನ್ನದೆ ഇരുಳೆನ್ನದೆ ಪ್ರಸಾದದ ಕಡೆ ಲಕ್ಷ್ಯ ಕೊಡದೆ ತಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ಬಸವ ತತ್ವಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರುವಂತ ಪರಮ ಪೂಜ್ಯರಾದ ಮಹದೇಶ್ವರ ಸ್ವಾಮೀಜಿಯವರು ಸುತ್ತ ಹೋಗ್ತಾ ಇದ್ದೀನಿ ನೋಡಿ. ಇದೇ ಬಸವನ ಭಾಗ್ಯವಾಡಿ ಜನ್ಮಸ್ಥಳ. ನಾವು ಸುತ್ತ ಹೋಗ್ತೀವಿ. ಮನೆ ಕಟ್ಟಿದ್ದು ಸರ್ಕಾರಿದು ಖರ್ಚು ಮಾಡಿ ಒಂದು ನಿಯೋಜನೆ ಮಾಡಿದ್ದಾರೆ, ನಿರ್ಮಾಣ ಮಾಡಿ ನಮ್ಮ ಮೈಸೂರು ಮಂಡ್ಯ ಸಂಘ ಬಂದು ನೋಡ್ಕೊಂಬರ್ಬೋದು. ಸ್ಥಳ ಚೆನ್ನಾಗಿದೆ. ಅತ್ತಿಂದ ದಯಮಾಡಿ ಬರಬೇಕು. ಬ್ರಾಹ್ಮಣರೇ ಇದೆ. ನಮ್ಮ ಜಾತಾವೇದ ಮುನಿಗಳು ಅವರೇ, ಬಸವಣ್ಣವರ ಗುರುಗಳು. ಜಾತಾವೇದಗಳು ಕೋಡಿಸಲು ಲಿಂಗೇಕ್ಕ ಇದ್ದಾರೆ. ಅವರ ತಾಯಿ ಮಾದಾನಂಬಿಕಾ ಮಾದರಸ ಜನ್ಮಸ್ಥಳ ಇದೆ ನೋಡಿ. ಎಷ್ಟು ಕ್ಲೀನ್ ಮಾಡಿದ್ದಾರೆ ನೋಡಿ. ಹೆಂಗಿದೆ ನೋಡಿ. ನೋಡಿ, ನಂದಿ ಪೂಜೆ ಮಾಡ್ತಿದ್ರು ನನಗೆ ಸಂತಾನ ಆಗಲಿ ಅಂತ. ಮಾದಾನಂಬಿಕಾ
ನೋಡಿ. ತೀಕ್ಷೆ ಮತಿಯಿಂದ ಬಾಲಕ ಬಸವನೇ ಆ ಕಾಲದಲ್ಲಿ ವ್ಯಾಪಕವಾಗಿ ಪ್ರಚಲಿತವಾದ ಯಜ್ಞ ಯಾಗಾದಿ ಪ್ರಾಣಿ ಬಲಿ ಉಪನಯನ ಇಂದಲೇ ತಿಳಿಸೋದು. ಹಾಗೂ ಜಾತಿ ಭೇದ ಮತ್ತು ಲಿಂಗ ಭೇದವನ್ನು ಸಂಕೇತವಾಗಿದ್ದ ಉಪನಯನ ಸಂಸ್ಕಾರವನ್ನು ಬಸವನೇ ಚಿಕ್ಕ ವಯಸ್ಸಿನಲ್ಲೇ ತಿರಸ್ಕಾರ ಎಂದು ಪೌರಾಣಿಕ ಮೂಲದಲ್ಲಿ ತಿಳಿಯುತ್ತದೆ. ನೋಡಿ, ಬಸವಣ್ಣವರ ಮನೆ ನೋಡಿ. ಕ್ರಾಂತಿ ವಿಚಾರ ಆಗು. ನೋಡಿ, ನಾವು ಮಂಡ್ಯ ಜಿಲ್ಲಾ ಬಸವಕ್ಕೇನ ಅಧ್ಯಕ್ಷರು ಹಾಗೂ ಬೆಂಗಳೂರು ಬಸವರಿಗೆ ಅಧ್ಯಕ್ಷರು ನಾಗರಭಾವಿ ಎಲ್ಲರನ್ನು ಬಸವ ಭಾಗ ವೀಕ್ಷಣೆ ಮಾಡಿದ್ದೇವೆ. ಎಲ್ಲ ನೋಡಬಹುದು. ಇದು ಯೂಟ್ಯೂಬ್ ಹಾಕ್ತೀವಿ. ಕೂಡ ಅಗ್ರಹಾರ ಆಶ್ರಮ ಮಾರ್ಗ ನೀಡುತ್ತದೆ. ಗುರುಗಳೇ ಸಮ್ಮುಖದಲ್ಲಿ ಅಧ್ಯಯನ ಮಾಡುತ್ತಿದ್ದ ಬಸವನ ತಂದೆ ತಾಯಿಗಳೇ ನೋಡ್ತಿದ್ದೆ ನೋಡಿ. ಬಸವ ಯಾವಿಂಗು ಹ್ಯಾಬಿಟೆಡ್ ಸಿಲ್ಸಿಲಟ್ರ್ ಇಂದು ಕಾಂಟ್ರಿಬ್ಯೂಷನ್ ಆಗ್ರ ಎಗೇರ್ಡ್ ದಿ ಇಂಟರ್ನ್ಶಿಪ್ ಇನ್ ದ study and honors and in the duties of the religion and you know 3 was the order by the is apprentice. ನೋಡಿ ಎಷ್ಟು ಆಕಾರ ಆಗಿದೆ. ಬಸವ ಎಂದರೆ ಬಸವ ಎಂದರೆ ಪಾಪ ಕರ್ಮ ಓಡುವು. ಬಸವ ಎಂದರೆ ಜಸರಿಗೆ ಓಡುವುದು, ಶಿಶು ವಾಹನ ಮುಟ್ಟುವುದು. ಹೇಳಿ, ಇದು ಬಸವನ ಭಾಗ್ಯವಾಡಿ ಬಸವೇಶ್ವರ ದೇವಸ್ಥಾನ. ಇದು ಬಸವಣ್ಣವರ ಜನ್ಮಸ್ಥಳ. ಅವರ ತಂದೆ ಮನೆ ಅಂತ ಮಾದಾಲಂಬಿಕ ಅವರ ಮನೆಯದೇ ಒಂದು ನಂದೀಶ ಪೂಜೆ ಮಾಡ್ತಿದ್ರು. ಇದೇ ಕೊಳ ಅಂತ ಒಂದು ಕಾಲದಲ್ಲಿ ಹುಡುಗ ಬಿದ್ದದ ಮೇಲೆ ಬಸವಣ್ಣವರು ಮೇಲೆ ಚಾಡಿ ಹೊಡಿ ಮತ್ತು ಮಗನನ್ನು ಎತ್ತಿ ಬರಿಸಿದ್ದಾರೆ. ಇದು ಒಳ್ಳೆ ಪವಾಡ ಆಯಿತು. ಆಗ 12ನೇ ಶತಮಾನದಲ್ಲೇ ಆಗ ಹೋಗಿದ್ದಾಗ ಆ ಮಗು ಬಿದ್ದಾಯಿತು. ಬಸವಣ್ಣ ಚಾಡಿ ಹೊಳಿ ಬಸವಣ್ಣ ತಳ್ಳು ಹೇಳೋಕೆ ಪುನಃ ಮತ್ತೆ ಪರೀಕ್ಷೆ ಆಯ್ತು. ಮತ್ತೆ ಎದ್ದು ಬಾ ಅನ್ನೋ ಮಗು ಬಂದು ಹುಡುಗ ಬದುಕಿದ್ದೀನಿ. ಅದೊಂದು ದೊಡ್ಡ ಪವಾಡ ಆಗಿತ್ತು ಇದು ಈ ಭಾಗ್ಯವಾಡಿಯಲ್ಲಿ. ಇದೇ ಒಂದಿನ ಪವಾಡ ಹೇಳ್ಬೋದು. ಇದೇ ಕೊಳ ಹಿಂದೆ. ಬಸವೇಶ್ವರ ಅಂತ ಗೋಡೆ ಹಾಕಿದ್ದು ದಾಖಲಿತ್ತು. ಈಗ ಗೋಡೆ ಹಾಕೋದು ಎಲ್ಲ ಸ್ವಲ್ಪ ಗೋಡೆ ಹಾಕಿದ್ದು. ನೀರು ಭಾಳ ಗಲೀಜಿದೆ. ಭಾಳ ಇದು ತುತ್ತವಾಗಿ ಕಮಿಟಿಯವರು ಸರ್ಕಾರವು ಇದನ್ನು ಸ್ವಚ್ಛತೆ ಕೊಡಬೇಕಂತ ನೋಡಿ. ಎಲ್ಲ ಗಲೀಜು ತುಂಬಿದೆ. ಬಸವಣ್ಣ ಜಾಗದಲ್ಲಿ ಸ್ವಚ್ಛತೆ ಇರಬೇಕಲ್ವಾ ನೋಡಿ. ಎಲ್ಲ ಪೇಪರು ಎಲ್ಲ ಬಿಸಾಗಿದೆ. ದಯಮಾಡಿ ಇದನ್ನು ಇಮಿಡಿಯೇಟ್ಲಿ ಸರ್ಕಾರವು ಈ ಸಂಬಂಧಪಟ್ಟ ಕಮಿಟಿಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಮಂಡ್ಯ ಜಿಲ್ಲೆ ಅಧ್ಯಕ್ಷರು ಬಸವಣ್ಣನವರು ಮನವಿ ಮಾಡಿಕೊಂಡಿರ್ತೇವೆ. ಇದು ದಯಮಾಡಿ ನೋಡಿ. ನೀರು ಕೊಳದ ಒಳಗೆ ಗಲೀಜು ಎಲ್ಲ ಬಾಟ್ಲು ಎಲ್ಲ ಇತ್ತಾಗಿ ಬಿದ್ದಿದೆ. ಅದು ಇಮಿಡಿಯೇಟ್ಲಿ ಸ್ವಚ್ಛಪಡಿಸ್ಬೇಕೆಂದು ನಾವು ಬಸವಪ್ಪರಿಗೆ ನಾವು ಮನವಿ ಮಾಡಿಕೊಂಡಿರ್ತೇವೆ.
ಬಾ. ನೋಡಿ ಎಲ್ಲ ಪಾರ್ಕ್ ಹಿಂದೆ ದೇವಸ್ಥಾನ ಹಿಂಭಾಗ ಯಾರು ಬಂದರೆ ವಿಶ್ರಾಂತಿ ಪಡೆದುಕೊಳ್ಳಬಹುದು. ಊಟ ಮಾಡ್ತಾವ್ರೆ. ಇದು ವಚನ ಶಿಲ್ಪ ಮಂಟಪ ಅಂತ ನೋಡಿ. ಎಲ್ಲ ಕಂಬದ ಹಾಕಿ ಕಂಬದ ಮೇಲೆ ನಿಂತಿರೋದು ಪಿಲ್ಲರ್ ಹಾಕಿ. ವಚನ ಶಿಲ್ಪ ಮಂಟಪ. ಇದೇ ಚನ್ನಬಸವಣ್ಣವ್ರದ್ದು ಮನೆ ಬಿಟ್ಟು ಇದು ಜ್ಞಾನ ಮಾಡಕ್ಕೆ ಬಂದಿದ್ದು ಈ ಕಡೆಗೆ. ಇದು ಇಂಗ್ಲೇಶ್ವರ ಶಿಲಾಮಠದಿಂದ ಇಲ್ಲಿ 2 ಕಿಲೋಮೀಟರ್ ಇರ್ತದೆ. 2 ಕಿಲೋಮೀಟರ್ ಶಿಲಾಮಠ, ಇಂಗ್ಲೇಶ್ ಶಿಲಾಮಠ 2 ಕಿಲೋಮೀಟರ್ ಇರ್ತದೆ. ಆಟೋದಲ್ಲಿ ಬರ್ಬೋದು, ಇವಾಗ ಬರ್ಬೋದು. ನೋಡಿ ಇದೇ ದಾರಿ. ಇದೇ ದಾರಿ. ಇದೇ ಕೊಳ ಅಂತ. ಒಂದು ಕಾಲದಲ್ಲಿ ಹುಡುಗ ಬಿದ್ದದ್ಮೇಲೆ ಬಸವಣ್ಣವರು ಮೇಲೆ ಚಾಡಿ ಹೊಳಿ ಮತ್ತು ಮಗನನ್ನು ಎತ್ತಿ ಬರಿಸಿದ್ದಾರೆ. ಇದು ಒಳ್ಳೆ ಪವಾಡ ಆಯಿತು ಆಗ 12ನೇ ಶತಮಾನದಲ್ಲೇ. ಆಗ ಹೋಗಿದ್ದಾಗ ಆ ಮಗು ಬಿದ್ದಾಯಿತು. ಬಸವಣ್ಣ ಚಾಡಿ ಹೊಳಿ ಬಸವಣ್ಣ ತಳ್ಳು ಹೇಳೋಕೆ ಪುನಃ ಮತ್ತೆ ಪರೀಕ್ಷೆ ಆಯ್ತು. ಮತ್ತೆ ಎದ್ದು ಬಾ ಬಾ ಅನ್ನೋದು ಮಗು ಬಂದು ಹುಡುಗ ಬದುಕಿದ್ದೀನಿ. ಅದೊಂದು ದೊಡ್ಡ ಪವಾಡ ಆಗಿತ್ತು ಇದು ಈ ಭಾಗ್ಯವಾಡಿಯಲ್ಲಿ. ಇದೇ ಒಂದಿನ ಪವಾಡ ಹೇಳ್ಬೋದು. ಇದೇ ಕೊಳ ಹಿಂದೆ. ಬಸವೇಶ್ವರ. ಅಂಥದ್ದು ಗೋಡೆ ಹಾಕಿದ್ದು ಅದು. ಅಂಥದ್ದು ಗೋಡೆ ಹಾಕಿದ್ದು ಬಾಕ್ಲಿತ್ತು. ಈಗ ಗೋಡೆ ಹಾಕೋದು ಎಲ್ಲ ಸ್ವಲ್ಪ ಗೋಡೆ ಹಾಕಿದ್ದು. ನೀರು ಭಾಳ ಗಲೀಜಿದೆ. ಭಾಳ ಇದು ತುತ್ತವಾಗಿ ಕಮಿಟಿಯವರು ಸರ್ಕಾರವು ಇದನ್ನು ಸ್ವಚ್ಛ ಕೊಡಬೇಕಂತ. ನೋಡಿ ಎಲ್ಲ ಗಲೀಜು ತುಂಬಿದೆ. ಬಸವಣ್ಣ ಜಾಗದಲ್ಲಿ ಸ್ವಚ್ಛತೆ ಇರಬೇಕಲ್ವ. ನೋಡಿ ಎಲ್ಲ ಪೇಪರು ಎಲ್ಲ ಬಿಸಾಗಿದೆ. ದಯಮಾಡಿ ಇದನ್ನು ಇಮಿಡಿಯೇಟ್ಲಿ ಸರ್ಕಾರವು ಈ ಸಂಬಂಧಪಟ್ಟ ಕಮಿಟಿಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಮಂಡ್ಯ ಜಿಲ್ಲೆ ಅಧ್ಯಕ್ಷರು ಬಸವನಗರದು ಮನವಿ ಮಾಡಿಕೊಂಡಿರ್ತೇವೆ. ಇದು ದಯಮಾಡಿ ನೋಡಿ ನೀರು ಕೊಳದ ಒಳಗೆ ಗಲೀಜು ಎಲ್ಲ ಬಾಟ್ಲು ಎಲ್ಲ ಬಿದ್ದಿದೆ. ಅದು ಇಮಿಡಿಯೇಟ್ಲಿ ಸ್ವಚ್ಛಪಡಿಸ್ಬೇಕೆಂದು ನಾವು ಬಸವಾಪುರಿ ನಾವು ಮನವಿ ಮಾಡಿಕೊಂಡಿರ್ತೇವೆ. ಬಾ. ನೋಡಿ ಎಲ್ಲ ಪಾರ್ಕ್ ಹಿಂದೆ ದೇವಸ್ಥಾನ ಹಿಂಭಾಗ ಯಾರು ಬಂದರೆ ವಿಶ್ರಾಂತಿ ಪಡೆದುಕೊಳ್ಳಬಹುದು. ಊಟ ಮಾಡ್ತಾವ್ರೆ. ವಿಶ್ವಕ್ಕೆ ಕಲ್ಯಾಣವಾಗಲಿ. ಜೀವನ ಸುಖವಾಗಲಿ. ಸತ್ಕಾರದಿಂದ ಇವರಿಗೆ ಶುಭವಾಗಲಿ. ಅವರ ವೈರಿಗಳಿಗೆ ಬಂಧುಗಳಿಗೆ ಶುಭವಾಗಲಿ. ಶರಣಾರ್ಥಿ. ಒಂದು ಬಸವಣ್ಣವರು ಅವ್ರಿಗೆ
ಅವ್ರಿಗೆ ಒಂದು ನಮ್ಮನೆ ಕಲಿಸಿ ಇವ್ರು ಸನ್ಮಾನ ಮಾಡಿ ಬಸವಣ್ಣೆ ಕಲಿಸಿ ಸನ್ಮಾನ ಮಾಡಬೇಕು ಮಾಡ್ತೀವಿ. ಯಾಕಂತ ನಮ್ಮ ಕನ್ನಡಿಗರು ಇದು ಲಿಂಗ ಶ್ರೀಮಂತಲ್ಲ, ಕನ್ನಡಿಗರಿಗೆ ಬಸವಣ್ಣ ಬೇಕಾಗಿತ್ತು. ಒಬ್ಬರಿಗಲ್ಲ, ವಸನವನ್ನು ಪ್ರತಿಯೊಬ್ಬರು ಹೋದರೆ ಒಂದು ಲಿಂಗದ ಬೆಳಕು. ನಾವು ಲಿಂಗ ಮತ್ತು ಲಿಂಗ ಪೂಜೆ ಮಾಡಬೇಕು. ನಮ್ಮ ಜೊತೆ ಲಿಂಗ ಒಂದು ಇಷ್ಟಲಿಂಗ ಅಂದರೆ ಮುಂದೆ ನಮ್ಮ ಶರಣರ ಮಹಾಬೆಳಕು ಬಸವಣ್ಣ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಉಪಯೋಗಿಸಬೇಕು. ನರವಿಂದದೊಳಗಿಂದ ಒಳಗೇನು ಮಾಡಿ ಸಹಸ್ರ ಶಿವ ಶಿವ ಎಂದೋರ್ಷಿಯ ಭಕ್ತಿ ಎಂಬ ಪಂಚದೊಳಗಿ ಸಲುವು ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು. ಇನ್ನೊಂದು ಕಡೆ ಸ್ವಾಮಿ ನೀರು ಶಾಶ್ವತ ನೀರು. ನೋಡಿ, ಸ್ವಾಮಿನಿ ಶಾಶ್ವತ ನೀರು, ಸ್ವಾಮಿ ನೀರು ಶಾಶ್ವತ ನೀರು. ಮಹಾದೇವ ಮಹಾದೇವ ಶಬ್ದ ಎಲ್ಲಿಲ್ಲ. ಪಾತಾಳಿಗೆ ಪಶಿದ ಒಬ್ಬನೇ ದೇವ, ಕೂಡ ಸಂಗಮ ದೇವ. ದೇವರು ಒಬ್ಬನೇ ಇರೋದು. ನಾವೆಲ್ಲ ಆ ಗುಡಿ ಈ ಗುಡಿ ಈ ಜನ ಮಾನಿ ಲಿಂಗ ಪೂಜೆ ಮಾಡಿದ್ರೆ 330 ಕೋಟಿ ಪೂಜೆ ಮಾಡಬೇಕು. ನೋಡಿ, ಬಸವಣ್ಣವರು ಇದು ಅಲ್ಲ 20 ಸಮಾಜವನ್ನು ಕೆಳಮರಗ ಮೇಕೆತ್ತಿ ಎತ್ತಿ ಅವ್ರನ್ನ ಒಳ್ಳೆ ಯಾವಾಗ 12ನೇ ಶತಮಾನದಲ್ಲಿ ಎಲ್ಲರೂ ಉತ್ತಮ ಸಂಸ್ಕಾರ ಕೊಟ್ರಿ. ಲಿಂಗವಂತರಾಗಿ ಇದಕ್ಕೆ ಜಾತಿ ಭೇದ ಯಾವುದೂ ಇಲ್ಲ, ಒಳ್ಳೆ ಸಂಸ್ಕಾರ. ಆದ್ದರಿಂದ ನೀವು ಸಹ ನಮ್ಮ ನಾಡಿನಲ್ಲಿ ಹುಟ್ಟಿದರೆ ನೀವು ಉತ್ತಮ ಮಾಡಿ ಎಂದು ನಿಮಗೆಲ್ಲ ಶರಣಾರ್ಥಿಗಳು. ವಿಜಯವರೇ ಅಲ್ಲ ನಿಮಿಷ ಬನ್ನಿ. ಮೇಡಮ್ ಇನ್ನೊಂಚೂರು ಮುಂದೆ ನಿಂತ್ಕೊಳ್ಳಿ, ಮುಂದಕ್ಕೆ ನಿಂತ್ಕೊಳ್ಳಿ, ಒಂಚೂರು ಮುಂದಕ್ಕೆ. ನಾನು ತೆಗಿತೀನಿ ಕೊಟ್ಟು ಹೋರ ಅಲ್ಲಿಂದ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಬದುಕು ಜೀವನ ಸುಖವಾಗಲಿ, ಸತ್ಕಾರದಿಂದ ಇವರಿಗೆ ಶುಭವಾಗಲಿ, ಅವರ ವೈರಿಗಳಿಗೆ ಬಂಧುಗಳಿಗೆ ಶುಭವಾಗಲಿ. ಶರಣಾರ್ಥಿ. ನೀವು ನಿಂತ್ಕೊಳ್ಳಿ. ಒಂದು ಬಸವಣ್ಣವರು ಅವರಿಗೆ ಒಂದು ನಮ್ಮನೆ ಕಲಿಸಿ ಇವ್ರು ಸನ್ಮಾನ ಮಾಡಿ ಬಸವಣ್ಣೆ ಕಲಿಸಿ ಸನ್ಮಾನ ಮಾಡಬೇಕು ಮಾಡ್ತೀವಿ. ಯಾಕಂತ ನಮ್ಮ ಕನ್ನಡಿಗರು ಇದು ಲಿಂಗ ಶ್ರೀಮಂತಲ್ಲ, ಕನ್ನಡಿಗರಿಗೆ ಬಸವಣ್ಣ ಬೇಕಾಗಿತ್ತು. ಒಬ್ಬರಿಗಲ್ಲ, ವಸನವನ್ನು ಪ್ರತಿಯೊಬ್ಬರು ಹೋದರೆ ಒಂದು ಲಿಂಗದ ಬೆಳಕು. ನಾವು ಲಿಂಗ ಮತ್ತು ಲಿಂಗ ಪೂಜೆ ಮಾಡಬೇಕು. ನಮ್ಮ ಜೊತೆ ಲಿಂಗ ಒಂದು ಇಷ್ಟಲಿಂಗ ಅಂದರೆ ಮುಂದೆ ನಮ್ಮ ಶರಣರ ಮಹಾಬೆಳಕು ಬಸವಣ್ಣ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಉಪಯೋಗಿಸಬೇಕು. ನರವಿಂದದೊಳಗಿಂದ ಒಳಗೇನು ಮಾಡಿ ಸಹಸ್ರ ಶಿವ ಶಿವ ಎಂದೋರ್ಷಿಯ ಭಕ್ತಿ ಎಂಬ ಪಂಚದೊಳಗಿ ಸಲುವು ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು. ಇನ್ನೊಂದು ಕಡೆ ಸ್ವಾಮಿ ನೀರು ಶಾಶ್ವತ ನೀರು. ನೋಡಿ, ಸ್ವಾಮಿನಿ ಶಾಶ್ವತ ನೀರು, ಸ್ವಾಮಿ ನೀರು ಶಾಶ್ವತ ನೀರು. ಮಹಾದೇವ ಮಹಾದೇವ ಶಬ್ದ ಎಲ್ಲಿಲ್ಲ. ಪಾತಾಳಿಗೆ ಪಶಿದ ಒಬ್ಬನೇ ದೇವ, ಕೂಡ ಸಂಗಮ ದೇವ. ದೇವರು ಒಬ್ಬನೇ ಇರೋದು. ನಾವೆಲ್ಲ ಆ ಗುಡಿ ಈ ಗುಡಿ ಈ ಜನ ಮಾನಿ ಲಿಂಗ ಪೂಜೆ ಮಾಡಿದ್ರೆ 330 ಕೋಟಿ ಪೂಜೆ ಮಾಡಬೇಕು. ನೋಡಿ, ಬಸವಣ್ಣವರು ಇದು ಅಲ್ಲ 20 ಸಮಾಜವನ್ನು ಕೆಳಮರಗ ಮೇಕೆತ್ತಿ ಎತ್ತಿ ಅವ್ರನ್ನ ಒಳ್ಳೆ ಯಾವಾಗ 12ನೇ ಶತಮಾನದಲ್ಲಿ
ಎಲ್ಲರೂ ಉತ್ತರ ಸಂಸ್ಕಾರ ಕೊಟ್ವಿ. ಲಿಂಗವಂತರಾಗಿ ಇದಕ್ಕೆ ಜಾತಿ ಭೇದ ಯಾವುದೂ ಇಲ್ಲ, ಒಳ್ಳೆಯ ಸಂಸ್ಕಾರ. ಆದ್ದರಿಂದ ನೀವು ಸಹ ನಮ್ಮ ನಾಡಿನಲ್ಲಿ ಹುಟ್ಟಿದರೆ ನೀವು ಉತ್ತರ ಸಂಸ್ಕಾರ ಮಾಡಿ ಎಂದು ನಿಮಗೆಲ್ಲ ಶರಣಾರ್ಥಿಗಳು. ವಿಜಯವರೇ ಅಲೋ ಬನ್ನಿ ಬೇಕತ್ತೆ ಅರಿ ಮೇಡಮ್ ಇನ್ನೊಂಚೂರು ಮುಂದಕ್ಕೆ ನಿಂತ್ಕೊಳ್ಳಿ, ಮುಂದಕ್ಕೆ ನಿಂತ್ಕೊಳ್ಳಿ, ಒಂಚೂರು ಮುಂದಕ್ಕೆ. ನಾನೇ ತೆಗಿತೀನಿ ಕೊಟ್ಟು ಹೋರ ಅಲ್ಲಿಂದ. ಇದೇ ಮತ್ತು ಬಸವಣ್ಣವರ ತಾಯಿ ಮನೆ ಇದು, ಇಂಗ್ಲೇಶ್ವರ ಅಂತ. ಮನೆ ಬಿಟ್ಟು ಇಲ್ಲಿ ಮನೆ ಬಂದು ಇಲ್ಲಿ ಉಳ್ಕೊಂಡಿದ್ದು ಅವರೆಲ್ಲ ವಚನಗಳು 1600 ವಚನ ಇದ್ದಿದ್ದು ನೋಡಿ. ಇದೇ ವಚನಗಳು ನಮ್ಮ ಕರ್ನಾಟಕದಿಂದ ಮೈಸೂರು ಮುಂದೆ ಬಂದು ಯಾರೇ ಬಂದು ಸಂಘ ಬಂದಾಗ ಭಾಗ್ಯವಾಡಿ ಹಿಂಗೆ ಬಂದು ನೋಡ್ಕೊಂಡು ಹೋಗ್ಬೋದು. ನೋಡಿ ಅವ್ರ ದರ್ಶನ ನೋಡಿದ್ರೆ ಅವೆಲ್ಲ ಒಂದು ಪುಣ್ಯ, ಅವರಿಗೆಲ್ಲ ಪುಣ್ಯ ಸಿಗ್ತದೆ. ನೋಡಿ ಇಲ್ಲಿ ವಚನ ನಮ್ಮೆಲ್ಲ ಬಾರ್ಬಕಲ್ಲಿ ಕೆತ್ತಿ ಎಲ್ಲ ಬರೆದಿದ್ದಾರೆ. 1600 ವಚನ ಇದ್ದೇವೆ ಎಲ್ಲ ಬರೆದಿದ್ದಾರೆ. ಎಲ್ಲ ನಮ್ಮ ಕನ್ನಡಿಗರು ಲಿಂಗ ಸಮಾಜ ಬಂದು ಯಾರೇ ಸಂಘ ಬಂದಾಗ ಇದೊಂದು ಇಂಗ್ಲೇಶ್ವರ ನೋಡಿ ಬರ್ಬೋದು. ಅದರಿಂದ ಭಾಳ ಸುಂದರವಾಗಿ ವಚನ ಬರೆದಿದ್ದಾರೆ ನೋಡಿ. ಎಷ್ಟು ನೋಡಿ ಯಾವತ್ತ ಎಲ್ಲ ಕಲಿಗಿದೆ. ವಚನ ಮಂಟಪ ಅಂತ ಇಲ್ಲಿ ಸ್ವಾಮೀಜಿ ಅವರಿದ್ದಾರೆ. ಅವರು ಇನ್ನೂ ಸ್ವಾಮಿ ಲಿಂಗೈಕ್ಯ ಆದರು, ಚರ್ಮಸ್ವಾಮಿಗಳು. ಎಷ್ಟು ಸುಂದರವಾಗಿ ಎಲ್ಲ ಬರೆದಿದೆ. ಇಲ್ಲಿ ಓದ್ಬೋದು ಎಷ್ಟು ವಚನ ಇದೆ, ಓದ್ಕೊಬೋದು. ಭಾಳ ಚೆನ್ನಾಗಿ ಬರೆದಿದ್ದಾರೆ ನಮ್ಮಗಳು. ನೋಡಿ ಅಕ್ಕ ಮಹಾದೇವಿ ಆಗಿದೆ ನೋಡಿ ನೋಡಿ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಕಾಯ್ವಿದ್ದು ಭಕ್ತಿಯೇ ಮಾಡುವರೆಲ್ಲ ಭಕ್ತಿ ಹಿಡಿದು ಭಕ್ತಿಯೇ ಮಾಡುವ ಇಲ್ಲೋ ಅಪ್ರೀತವಂತಿರಲ್ಲ ಅನಪ್ರೀತ ಲೇಸು ಕೂಡ ಸಂಗ ಬಸವಣ್ಣ ಮಾಡುವುದೇ ಇದು ನೋಡಿ. ಸ್ವಾಮಿ ಲಿಂಗೈಕ್ಯ ಆದ ಹೋಸನ ಶ್ರವಣ ಬರ ನಮಗೆ ಅವರು ನಮಗೆ ಭಾಗವಹಿಸ ಕೊಟ್ಟಿದ್ದರು, ನನಗೆ ಆಶೆ ಮಾಡಿದರು. ಇವರೇ ಚನ್ನಬಸವ ಶಿವಯೋಗಿಗಳು ನಮಗೆ ಆಶೆ ಮಾಡಿದರು. ನಾವು ಮತ್ತು ಮಿಂಟೇಶ್ವರಸ್ ಬಂದಿದ್ದು ನಮಗೆಲ್ಲ ಆಶೆ ಮಾಡಿದ್ದಾರೆ ಇವರಿಗೆ ಭಾಳ. ನೋಡಿ ಎಷ್ಟು ವಚನವಾಗಿ ನೋಡಿ ನೋಡ್ರೆ ನಮಗೆ ಕಣ್ಣು ಸಾಲಲ್ಲ. ಇದೇ ಮಹಾ ಬೆಳಕು, ಕನ್ನಡಿಗರ ಮಹಾ ಬೆಳಕು ವಚನ ಸಾಹಿತ್ಯ ಎಲ್ಲ ತಿಳಿದು ನೋಡಿ. ಕನ್ನಡಿಗರ ವಚನ ಬೆಳಕು ಸಾಹಿತ್ಯ ಇವ್ರು ಮಾಡಿದ್ದು ರಾಜ್ಯ ಎಲ್ಲ ವಿದೇಶಗಳ ಮುಟ್ಟ ಸಂದೇಶ ಹೋಗ್ತಾರೆ. ವಿದೇಶ ಎಲ್ಲ ಒಂದು ಮಾಡ್ತಾಯಿದ್ದಾರೆ. ಎಷ್ಟು 1600 ವಚನಗಳಿರ್ತಾರೆ. ಕನ್ನಡ ವಚನ ಸಾಮಾನ್ಯ, ನಮ್ಮ ಕನ್ನಡ ಮಹಾಪುಣ್ಯ. ನಮ್ಮ ಕನ್ನಡವರೇ ಅವರು ಇದು ಮಾಡ್ತಾಯಿಲ್ಲ ನೋಡಿ. ಮುರುಗೇಂದ್ರ ಮಹಾಶಿವಗಳು ಅಥಣಿಯವರು ಮಹಾಶಿವ ನೋಡಿ ಎಷ್ಟು ವಚನ ಬರ್ತಾರೆ ನೋಡಿ. ನೋಡೋಕ್ಕೆ ಆನಂದ. ವಚನ ಬೆಳಕೆ ಒಂದು ನಮ್ಮ ಮಾನವನ ಮಹಾ ಬೆಳಕು. ಮುನುಗುಲಿಗೆ ಬರೆದ ವಚನ ಬಸವಣ್ಣವರೇ. ಜ್ಞಾನ ಅಜ್ಞಾನ ನೋಡಿ ಹೇಳಿ ಬಸವಣ್ಣ ಹೇಳಿದ್ದಾರೆ. ಎಷ್ಟು ನಂಜೆ ಅಂತ ಇವರು ತಿರುವಲ್ನವರು, ನಂಬಿಕೆ ಸಹೋದರರು.
ಹಂಗೆ ಎತ್ಕ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ